ಶುಭ ಮುಂಜಾನೆ ಆತ್ಮೀಯ ಸ್ನೇಹಿತರೆ. ನಾನು ಇವತ್ತು ಬಿಜಾಪುರ ಬಿಜಾಪುರ ಹೋಗ್ತಾ ಇರುವಂಥ ದಾರಿ ಮಧ್ಯೆ ನಮ್ಮ ಸಿಂದಗಿಯ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಇಲ್ಲಿ ನನಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಬೆಳಗಿನ ಉಪಹಾರವನ್ನು ಸೇವಿಸುವಂಥ ಒಂದು ಅವಕಾಶ ಸಿಕ್ತು. ಮೊನ್ನೆ ನಾನು ಹುಮ್ನಾಬಾದಲ್ಲಿದ್ದೆ, ನಿನ್ನೆ ಗುಲ್ಬರ್ಗಾದಲ್ಲಿದ್ದೆ, ಇವತ್ತು ಬಿಜಾಪುರ ಪ್ರವಾಸ ಇದೆ. ಕಳೆದ 4-5 ದಿನಗಳಿಂದ ಈ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಪಕ್ಷದ ನಾಯಕರೊಂದಿಗೆ ಒಂದು ವಿಶೇಷ ಸಭೆಗಳನ್ನು ನಾನು ನಡೆಸ್ತಾ ಇದ್ದೇನೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIRನ ಸಂಬಂಧವಾಗಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಮ್ಯಾಪಿಂಗ್ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿವೆ. ಪರ್ಸೆಂಟೇಜ್ ಆಫ್ ಮ್ಯಾಪಿಂಗ್ ಆಗಲಿಲ್ಲ ಅಂದರೂ ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ SIR ಡಿಕ್ಲೇರ್ ಆಗುವಂಥ ಹಂತದಲ್ಲಿದೆ. ಹಾಗಾಗಿ ಪಕ್ಷದ ವತಿಯಿಂದ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಈ SIR ಪ್ರಕ್ರಿಯೆಯ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ನಮ್ಮ ಪಕ್ಷದ BLA ಬೂತ್ ಲೆವೆಲ್ ಅಸಿಸ್ಟೆಂಟ್ಸ್ಗಳನ್ನು ನಾವು ಪ್ರತಿ ಬೂತ್ ಮಟ್ಟದಲ್ಲಿ ಅಪಾಯಿಂಟ್ ಮಾಡಿ BLOಗಳೊಂದಿಗೆ ಕಮ್ಯುನಿಕೇಷನ್ ಮಾಡಿಕೊಂಡು ಸಂವಹನ ನಡೆಸಿಕೊಂಡು ಮತದಾರರಲ್ಲಿ ಅವರಿಗೆ ಇರುವಂಥ ಗೊಂದಲಗಳನ್ನು ನಿರ್ವಹಣೆ ಮಾಡುವ ಮುಖಾಂತರ ಅವರಿಗೆ ಸಹಾಯ ಮಾಡಬೇಕೆಂಬಂಥ ತೀರ್ಮಾನ ಮಾಡಿದ್ವಿ. ಈ ಸಂಬಂಧವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಈ ಸಿಂದಗಿಯಲ್ಲೂ ಕೂಡ ಏನು ನಡೀತಾ ಇದೆ ಅಂತ ಹೇಳಿ ಇವರೊಂದಿಗೆ ನಾನು ಚರ್ಚೆ ಮಾಡಿದಾಗ ಇಲ್ಲೂ ಕೂಡ ಕಳೆದ 8-10 ದಿನಗಳಿಂದ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಇವರು ಹಲವಾರು ಹೆಲ್ಪ್ ಡೆಸ್ಕ್ಗಳನ್ನು ಹಾಕಿದ್ದಾರೆ. ಇಲ್ಲಿಯ ಜನರಲ್ಲಿರುವಂಥ ಗೊಂದಲಗಳನ್ನು ನಿವಾರಿಸ್ತಾ ಇದ್ದಾರೆ. ಈ ದಾರಿ ಮಧ್ಯೆ ಅವರೊಂದಿಗೆ ಚರ್ಚೆ ಮಾಡಿ ಇವತ್ತು ಬಿಜಾಪುರದಲ್ಲಿ SIRನ ಏನು ದ್ವಿತೀಯ ಪ್ರಕ್ರಿಯೆ ಎನಿಮಿರೇಷನ್ ಫಾರ್ಮ್ ಫಿಲ್ಲಿನ ಪ್ರಕ್ರಿಯೆ ಏನಿದೆ ಅದು ಇನ್ನೂ ಪ್ಯಾನಿಕ್ ಆಗಿರ್ತದೆ, ಇನ್ನೂ ಹಲವಾರು ಗೊಂದಲಗಳಿರ್ತವೆ. ಅದಕ್ಕೆ ನಾವು ಒಂದು ತೀರ್ಮಾನವನ್ನು ಕೂಡ ಪಕ್ಷದಿಂದ ಮಾಡಿದ್ದೇವೆ. ಗೌರ್ಮೆಂಟಿಂದ ಎನಿಮಿರೇಷನ್ ಫಾರಂ ಫಿಲ್ಅಪ್ ಬಗ್ಗೆ ಇದುವರೆಗೆ ಟ್ರೈನಿಂಗ್ ಆಗಿದೆಯೋ, ತರಬೇತಿ ಆಗಿದೆಯೋ, ಶೆಡ್ಯೂಲ್ ಆಗಿದೆಯೋ ಗೊತ್ತಿಲ್ಲ. ಆದರೆ ನಾವು ನಮ್ಮ ಪಕ್ಷದ ಕೆಲವು ಟೆಕ್ನಿಕಲ್ ರಿಸೋರ್ಸ್ ಪರ್ಸನ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಆ ಬಗ್ಗೆಯೂ ಕೂಡ ತರಬೇತಿ ಕೊಡುವಂತಹ ಕೆಲಸದಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಎಂಡ್ ಆಫ್ ದ ಡೇ ಈ SIR ಎಂಬುವಂಥದ್ದು ಏನಿದೆ ಇದು ಬಹಳ ದೊಡ್ಡ ಹುನ್ನಾರ. ಇದು NRCಯ ಬ್ಯಾಕ್ ಡೋರ್ ಆಗಿದೆ. ಈ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ನಡೀತಾ ಇದೆ. 12 ರಾಜ್ಯಗಳಲ್ಲಿ ಏನು SIR ಪ್ರಕ್ರಿಯೆ ಪೂರ್ಣಗೊಂಡು ಈಗ 7 ಫೆಬ್ರವರಿಯಿಂದ 12ನೇ ಫೆಬ್ರವರಿವರೆಗೆ ಒಂದು ಡ್ರಾಫ್ಟ್ ರೋಡ್ ಪಬ್ಲಿಷ್ ಆಗಲಿಕ್ಕಿದೆ. ಈಗ ಬಂದಿರುವಂಥ ವರದಿಯಲ್ಲಿ ಬೀಳಿಸುವಂಥ ಅಂಶಗಳು ಹೊರಗಾಗಿದೆ. ತಮಿಳುನಾಡು ನಮ್ಮ ರಾಜ್ಯದ ಪಕ್ಕದ ರಾಜ್ಯ 97 ಲಕ್ಷ ಜನರು ಈ ಮ್ಯಾಪಿಂಗ್ ಪ್ರಕ್ರಿಯೆಯಿಂದ ಹೊರಗುಳಿದಿದ್ದಾರೆ, ಅಂದರೆ ಮ್ಯಾಪಿಂಗ್ ಆಗ್ತಾ ಇಲ್ಲ. ಅದೇ ರೀತಿ ಬಿಹಾರದಲ್ಲಿ 65 ಲಕ್ಷ, ಅದೇ ರೀತಿ ವೆಸ್ಟ್ ಬೆಂಗಾಳಲ್ಲಿ 1,30,00,000. ಈ ರೀತಿ ದೊಡ್ಡ ದೊಡ್ಡ ಸಂಖ್ಯೆಯ ಮತದಾರರನ್ನ ಈ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಮ್ಯಾಪ್ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಹೊರಗುಟ್ಟುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿರುವಂತಹ ಚುನಾವಣಾ ಆಯೋಗ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ, SIR ಎಂಬುವಂಥದ್ದು ಕರ್ನಾಟಕದಲ್ಲಿ 2002ರಲ್ಲಿ ನಡೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ 2003, 2004ರಲ್ಲಿ ನಡೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದಂತೂ ಕ್ಲಿಯರ್, ಚುನಾವಣಾ ಆಯೋಗಕ್ಕೆ ಆರ್ಟಿಕಲ್ 324, 325, 326 ಪ್ರಕಾರ ಯಾವುದೇ ಮತದಾರರು ಯಾರು ಒನ್ಸ್ ಎಲೆಕ್ಟ್ರೋಲ್ ರೋಡ್ ಅಲ್ಲಿ ಎನ್ರೋಲ್ಡ್ ಆಗಿದ್ದಾರೆ ಅವರ ನಾಗರಿಕತ್ವವನ್ನ ಪ್ರಶ್ನೆ ಮಾಡುವಂತ ಯಾವುದೇ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲ. ಅದೊಂದು ಸ್ವಾಯತ್ತ ಸಂಸ್ಥೆ, ಒಂದು ಸಾಂವಿಧಾನಿಕ ಸಂಸ್ಥೆ. ಅವರಿಗಿರುವಂತಹ ಅಧಿಕಾರ ಏನಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅನ್ನ ಕಂಡಕ್ಟ್ ಮಾಡಬೇಕು. ಯಾವುದೇ ಎಲೆಕ್ಷನ್ಸ್ ಅಲ್ಲಿ ಆಮಿಷಗಳಾಗ್ಲಿ, ಹಣದ ಸರಬರಾಜಾಗ್ಲಿ ಅದು ಆಗಬಾರ್ದು. ಯಾವುದೇ ಫೇಕ್ ವೋಟರ್ಸ್ಗಳು ವೋಟ್ ಮಾಡಬಾರ್ದು, ಅದನ್ನು ತಡೆಗಟ್ಟಬೇಕು. ಈ ಪ್ರಕ್ರಿಯೆಯಲ್ಲಿ ಅವರ ಜವಾಬ್ದಾರಿ ಇದೆ. ಇದನ್ನ ಹೊರತುಪಡಿಸಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಹೆಸರಿನಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿರುವಂತಹ ಮತದಾರರನ್ನ ಮತ್ತೊಮ್ಮೆ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಅವರ ಡಾಕ್ಯುಮೆಂಟ್ಗಳನ್ನ, ಅವರ ಏನು ನಾಗರಿಕತ್ವದ ಪುರಾವೆಯನ್ನು ಕೇಳುವಂಥದ್ದು ಇದು ಅಸಂವಿಧಾನಿಕ. ಇದರ ವಿರುದ್ಧ ಒಂದು ದೊಡ್ಡ ಹೋರಾಟವೇ ನಡಿಬೇಕು. ಆದರೆ ಆ SIR ಪ್ರಕ್ರಿಯೆ ಹೋರಾಟದೊಂದಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ನಮಗೆ ನೀಡಲ್ಪಟ್ಟಿರುವಂತಹ ಮತದಾನ, ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದಂಥ ದಾನ, ಮತದಾನದ ಹಕ್ಕನ್ನೇ ಕಸಿಯುವಂತ ಹುನ್ನಾರ ಏನು ನಡೀತಾ ಇದೆ, ಆ ಹುನ್ನಾರದ ವಿರುದ್ಧವೂ ಕೂಡ ನಾವು ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಈ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಯಾವ ರೀತಿಯಾದಂಥ ಗೊಂದಲಗಳಿದೆ ಅದನ್ನು ನಿವಾರಿಸುವಂತ ಜವಾಬ್ದಾರಿ ನಿಮ್ಮ ಎಲ್ಲರ ಮೇಲಿದೆ. ಆ ಕೆಲಸವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದೆ. ಹಾಗಾಗಿ ಜನರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೇ ಗೊಂದಲಗಳಿದ್ದರೆ
ನಮ್ಮ ನಾಯಕರನ್ನ ನೀವು ಸಂಪರ್ಕಿಸಿ, ಅವರು ನಿಮಗೆ ರೈಟ್ ಮಾಹಿತಿಯನ್ನ ಕೊಡ್ತಾರೆ. BLO ಬಳಿ ಹೋದ್ರೆ ನಿಮಗೆ ರೈಟ್ ಮಾಹಿತಿ ಸಿಗುವುದಿಲ್ಲ, ಯಾಕಂದ್ರೆ ಅವರು ಗೊಂದಲದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 53,000 ಶಿಕ್ಷಕರ ಕೊರತೆ ಇದೆ ಆ ಶಾಲೆಗಳಲ್ಲಿ. ಈ ಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್, ಮಾಸ್ಟರ್ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯತಿ ನೌಕರರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವ್ರ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಪಾಠ ಪಠ್ಯಕ್ರಮಗಳನ್ನು ನೋಡ್ಕೊಳ್ಬೇಕಾ, ಈ BLO ಹೆಸರಿನಲ್ಲಿ ಅವರ ಮೇಲೆ ಹೇಳುವಂತಹ ಈ SIR ನ ಪ್ರಕ್ರಿಯೆಯನ್ನು ನೋಡ್ಕೊಳ್ಬೇಕಾ? ಈಗಾಗಲೇ ನನ್ನ ಮಾಹಿತಿ ಪ್ರಕಾರ ಹಲವಾರು ಜಿಲ್ಲೆಗಳಲ್ಲಿ BLOಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಕೆಲಸದ ಒತ್ತಡ. ಒಂದು ಶಾಲೆಯಲ್ಲಿ 100 ಮಕ್ಕಳಿದ್ರೆ 2-3 ಟೀಚರ್ಸ್ ಇದ್ದಾರೆ. ಸೈನ್ಸ್ ಪಾಠ ಮಾಡುವಂತ ಟೀಚರ್ ಮ್ಯಾಥ್ಸ್ ಅನ್ನ ತಗೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಮ್ಯಾಥ್ಸ್ ಪಾಠ ಮಾಡುವಂತ ಟೀಚರ್ ಇಂಗ್ಲಿಷ್ ಅನ್ನ ಟೀಚ್ ಮಾಡುವಂತ ಅವಶ್ಯಕತೆ ಇದೆ. ಇಂಗ್ಲಿಷ್ ಪಾಠ ಮಾಡುವಂತ ಟೀಚರ್ ಕನ್ನಡವನ್ನ ಟೀಚ್ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ಇಂಥ ಹಲವಾರು ಅವಾಂತರಗಳು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿದೆ. ಇದನ್ನ ಯಾರಿಗೂ ಹೇಳಿಕೊಳ್ಳುವಂತ ಸಾಧ್ಯತೆ ಆ ಟೀಚರ್ಗಳಿಗೆ ಇಲ್ಲ. ಒಂದು ವೇಳೆ ಈ ವಿಚಾರವನ್ನ ಸರ್ಕಾರದ ಮುಂದೆ ಇಟ್ಟರೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ, ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ. ಈ ಎಲ್ಲಾ ಗೊಂದಲಗಳ ಮಧ್ಯೆ BLOಗಳು ಕೂಡ ಪ್ಯಾನಿಕ್ ಆಗಿದ್ದಾರೆ. ಹಾಗಾಗಿ ನಾವು ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೇವೆ, ಈ BLO ಮತ್ತು ಮತದಾರರ ಮಧ್ಯೆ ಒಂದು ಸೇತುವೆಯಾಗಿ, ಒಂದು ಕೋಆರ್ಡಿನೇಟರ್ ಆಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎರಡನೇ ಸೆಕೆಂಡ್ ಫೇಸ್ ಇದೆ SIR, ಎನ್ಯುಮರೇಷನ್ ಫಾರಂ ಅಲ್ಲಿ ಇನ್ನೂ ಪ್ಯಾನಿಕ್ ಇರ್ತದೆ. ಆ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು, ಯಾವ ಕಾಲಮ್ ಯಾರಿಗೆ ಅಪ್ಲಿಕೇಬಲ್ ಆಗಿರ್ತದೆ, ಯಾರು ಯಾವ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು, ಇದೆಲ್ಲ ಗೊಂದಲಗಳನ್ನು ನಿವಾರಣೆ ಮಾಡೋ ದೃಷ್ಟಿಯಲ್ಲಿ ನಾವೀಗಾಗಲೇ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಬಿಜಾಪುರಕ್ಕೆ ನಾನು ಪ್ರಯಾಣ ಮಾಡಬೇಕಾದ್ರೆ ಸಿಂದಗಿಯಲ್ಲಿ ನಮ್ಮ ಕಾರ್ಯಕರ್ತರು ನಾಯಕರೊಂದಿಗೆ ಒಂದು ವಿಶೇಷ ಸಭೆಯನ್ನು ಕೂಡ ನಾನು ಮಾಡಿ ಪ್ರಗತಿಯನ್ನು ಪರಿಶೀಲನೆ ಮಾಡಿದೆ. ಇಲ್ಲೂ ಕೂಡ ಬಹಳಷ್ಟು ಪ್ಯಾನಿಕ್ ಆಗಿದ್ದಾರೆ ಈ ಭಾಗದಲ್ಲೂ ಜನರು. ದುಡಿಯುವ ವರ್ಗದವರಿಗೆ ಅವರು ಬೆಳಿಗ್ಗೆ ಎದ್ರೆ 100 ರೂಪಾಯಿ 200 ರೂಪಾಯಿ ದುಡಿಯೋದು ಹೇಗೆ ಆ ಚಿಂತೆ ಇರ್ತದೆ. ಈ ಅಸಂವಿಧಾನಿಕವಾದಂಥ SIR ಅನ್ನು ತಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಹೆಸರಿನಲ್ಲಿ ಮತದಾರರ ಹಕ್ಕನ್ನ ಕಸಿಯುವಂತಹ ಏನು ಹುನ್ನಾರ ನಡೀತಾ ಇದೆ, ಇದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಬೇಕು. ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ದೇವಸ್ಥಾನ ಕಮಿಟಿಗಳು, ಮಸೀದಿ ಸಮಿತಿಗಳು, ಚರ್ಚ್ ಆಡಳಿತ ಮಂಡಳಿಯವರು, ಎಲ್ಲ ವರ್ಗದವರು ಸೇರಿ NRC CAA ಟೈಪ್ ಅಲ್ಲಿ ಯಾವ ರೀತಿ ನಾವು ಹೋರಾಟವನ್ನು ಸಂಘಟಿಸಿದ್ವಿ ಅಂತಹ ಒಂದು ಹೋರಾಟವನ್ನು ಕೂಡ ಮಾಡಬೇಕು. ಅದಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಜಾಸತ್ತಾತ್ಮಕವಾಗಿಯೂ ಹೋರಾಟ ಮಾಡುತ್ತೆ, ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡುತ್ತೆ. ಕೋರ್ಟಲ್ಲೂ ಕೂಡ ನಾವು ಹೋಗ್ತೇವೆ. ಅದೇ ರೀತಿ ಬೀದಿ ಸಂಸತ್ತಿನ ಮುಖಾಂತರವೂ ಕೂಡ ಜನವಿರೋಧಿ ನೀತಿಗಳನ್ನು ಸರ್ಕಾರಗಳು ಜಾರಿಗೆ ತಂದಾಗ ಹೋರಾಟ ಮಾಡಬೇಕು ಎಂಬಂತಹ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ.